ಬಲರಾಮನ ದಿನಗಳು. ನಟ ವಿನೋದ್ ಪ್ರಭಾಕರ್ ಅವರು ನಟನೆ ಮಾಡಿರೋ ಸಿನಿಮಾ. ಈ ಸಿನಿಮಾ ಈಗಾಗಲೇ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ. ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಮೊಂದಿಗೆ ಹಂಚ್ಕೋತೀವಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ಇದು 1980ರ ದಶಕದ ಬೆಂಗಳೂರಿನ ಭೂಗತ ಲೋಕವನ್ನು ಒಂದು ಬೆಚ್ಚಿ ಬೀಳಿಸಿದಂಥ ಒಂದು ಕತೆ ಅಂತ ಹೇಳ್ಬೋದು. ಆ ಕತೆಗೆ ಶೀರ್ಷಿಕೆಯಾಗಿ ಬಲರಾಮನ ದಿನಗಳು ಅಂತ ಹೆಸರಿಟ್ಟು ನಿರ್ದೇಶಕ KM ಚೈತನ್ಯರವರು ಈ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಒಬ್ಬ ಸಾಮಾನ್ಯ ಯುವಕನ ಜೀವನ ಹೇಗೆ ಸಂದರ್ಭಗಳ ಒತ್ತಡದಿಂದ ಅಪರಾಧ ಹಾದಿಯನ್ನು ತಿರುಗುತ್ತೆ ಎಂಬುದನ್ನು ನೈಜವಾಗಿ ಮತ್ತು ಭಾವನಾತ್ಮಕವಾಗಿ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಇದು ಕೇವಲ ಗ್ಯಾಂಗ್ಸ್ಟರ್ ಕಥೆಯಲ್ಲ, ಮನುಷ್ಯನ ಆಯ್ಕೆಗಳು, ಪರಿಸ್ಥಿತಿಗಳು ಮತ್ತು ಅವುಗಳ ಪರಿಣಾಮಗಳ ಕುರಿತು ಒಂದು ಚಿತ್ರಣವೂ ಹೌದು. ಕಥೆಯ ಪ್ರಾರಂಭದಿಂದಲೇ ಒಬ್ಬ ಪ್ರೇಕ್ಷಕರನ್ನು ಸೆಳೆಯುವಂಥ ಒಂದು ಕೆಲವಷ್ಟು ಅಂಶಗಳು ಈ ಸಿನಿಮಾದಲ್ಲಿದೆ. ಆ ಥರದ ವಾತಾವರಣವನ್ನು ನಿರ್ದೇಶಕರು ಸೃಷ್ಟಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಲರಾಮನ ಜೀವನದ ಏರಿಳಿತಗಳು ಮತ್ತು ಅವನ ಸುತ್ತ ನಡೆಯುವ ಒಂದು ಘಟನೆಗಳು, ಅಂಡರ್ವರ್ಲ್ಡ್ನ ಝಲಕ್, ಆ್ಯಕ್ಷನ್ ಜೊತೆ ಭಾವನಾತ್ಮಕ ಕ್ಷಣಗಳು, ಇದನ್ನೆಲ್ಲ ನಿರ್ದೇಶಕರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದು ತೆರೆ ಮೇಲೆ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ವಿನೋದ್ ಪ್ರಭಾಕರ್ ಅವರು ಬಲರಾಮನ ಪಾತ್ರದಲ್ಲಿ ಅವರ ವೃತ್ತಿ ಜೀವನದ ಒಂದು ಅತ್ಯುತ್ತಮ ಪಾತ್ರ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತು ಆ ಕ್ಯಾರೆಕ್ಟರ್ಗೆ ಅವರು ಆ ಒಂದು ಪಾತ್ರಕ್ಕೆ ಹಾಕಿರುವ ಎಫರ್ಟ್ಸ್ ನಮಗೆ ಎದ್ದು ಕಾಣಿಸುತ್ತೆ. ಪ್ರಿಯಾ ಆನಂದ್ ಅವರ ಪಾತ್ರ ತುಂಬಾ ಭಾವನಾತ್ಮಕವಾಗಿ ಆ ಚಿತ್ರಕ್ಕೆ ಸ್ಪರ್ಶವನ್ನು ನೀಡುತ್ತೆ ಮತ್ತು ತುಂಬ ಅದ್ಭುತವಾದ ಪಾತ್ರ. ಕಥೆಯನ್ನು ಗಟ್ಟಿಗೊಳಿಸುವಲ್ಲಿ ಆ ಪಾತ್ರ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1980ರ ದಶಕದ ಬೆಂಗಳೂರಿನ ವಾತಾವರಣವನ್ನು ಅದ್ಭುತವಾಗಿ ಮರುಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಕಾಲದ ಬೀದಿಗಳು, ಆ ಡ್ರೆಸ್ಗಳು ಅಥವಾ ವೆಹಿಕಲ್ಗಳನ್ನು ತುಂಬ ಸ್ಟಡಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಛಾಯಾಗ್ರಾಹಕರು ಕೂಡ ಹೌದು, ಆ ವಾತಾವರಣವನ್ನು ಸೆರೆ ಹಿಡಿಯುವಲ್ಲಿ ಅವರು ಕೂಡ ಅದ್ಭುತವಾದ ಪಾತ್ರವನ್ನು ವಹಿಸಿದ್ದಾರೆ. ಯಾಕಂದರೆ ನಮಗೆ 80ಸ್ಗೆ ಹೋಗೋಂಥ ಒಂದು ಅನುಭವ ಕೂಡ ಆಗುತ್ತೆ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ ಸೆಕೆಂಡ್ ಹಾಫ್ ಸ್ವಲ್ಪ ನಿಧಾನ ಅನಿಸುತ್ತೆ ನಮಗೆ. ಕೆಲವು ದೃಶ್ಯಗಳು ಅನಗತ್ಯ ಅನಿಸಿದ್ರು ಕೂಡ ಆ ಕತೆಗೆ ಬೇಕಿತ್ತೇನೋ ಅಂತ ಕೂಡ ಅನಿಸುತ್ತೆ. ಇನ್ನಷ್ಟು ಟೈಟ್ ಸ್ಕ್ರೀನ್ ಪ್ಲೇ ಮಾಡಿದರೆ ಇನ್ನಷ್ಟು ಎಫೆಕ್ಟಿವ್ ಆಗ್ತಿತ್ತು ಅಂತ ನಮ್ಮ ಅನುಭವ. ಮ್ಯೂಸಿಕ್ ಕೂಡ ನಮಗೊಂದು ಅಷ್ಟೇನು ಇಂಪ್ರೆಸ್ ಮಾಡಿದೆ. ಕೆಲವು ಹಾಡುಗಳು ಚೆನ್ನಾಗಿದ್ರು ಕೂಡ ಮತ್ತು ಅವು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣ ಅವು ನಮ್ಮ ಕಿವಿಯಲ್ಲಿ ಗುನುಗೋದು, ಆ ಥರದ ಒಂದು ಯಾವುದೇ ಒಂದು BGM ಆಗಲಿ, ಒಂದು ಸಾಂಗ್ಸ್ ಆಗಲಿ ಇರಲಿಲ್ಲ. ಬಟ್ ಅದು ಸ್ವಲ್ಪ ಬೇಜಾರಾಯಿತು. ಮತ್ತು ಒಟ್ಟಾರೆ ಹೇಳಬೇಕಾದ್ರೆ ಈ ಬಲರಾಮನ ದಿನಗಳು ಕೇವಲ ಒಂದು ರೌಡಿಸಮ್ ಚಿತ್ರವಾಗಿದೆ. ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕತೆ ನೋಡ್ತಾ ನಿಮಗೇನು ಅಷ್ಟೊಂದು ಬೋರ್ ಅನಿಸಲ್ಲ ಮತ್ತು ಕಥೆಯ ಅಂಶಗಳು ಆಗಿದೆ ಮತ್ತು ಅದು ನಿಮ್ಮನ್ನು ಕತೆ ಒಳಗಡೆ ಕೂರಿಸುತ್ತೆ. ಇದೊಂದು ಪೈಸಾ ವಸೂಲ್ ಸಿನಿಮಾ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗಾಗಲೇ ಈ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.